ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಂಗಾರ ಪ್ರಿಯರಿಗೆ ಶಾಕಿಂಗ್ ಸುದ್ದಿ ಇವತ್ತು. ಪ್ರಧಾನಿ ಹೇಳಿಕೆ ಬೆನ್ನಲ್ಲೇ ಚಿನ್ನದ ದರದಲ್ಲಿ ಏರಿಕೆಯಾಗಿದೆ. 10 ಗ್ರಾಂ ಚಿನ್ನದ ದರ 12,750 ರೂಪಾಯಿ ಏರಿಕೆಯಾಗಿದೆ. ಬಂಗಾರ ಪ್ರಿಯರಿಗೆ ನಿಜಕ್ಕೂ ಕೂಡ ಇದು ಶಾಕಿಂಗ್ ಸುದ್ದಿ. ಪ್ರಧಾನಿಯವರು 1 ವರ್ಷಗಳ ಕಾಲ ಬಂಗಾರ ಖರೀದಿ ಮಾಡಬೇಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದರ ಬೆನ್ನಲ್ಲೇ 1 ಗ್ರಾಂ ಚಿನ್ನದ ದರ 1,750 ರೂಪಾಯಿ ಏರಿಕೆಯಾಗಿದೆ. ಎಸ್, ಗಮನಿಸ್ತಾ ಇದ್ದೀವಿ. 10 ಗ್ರಾಂ ಚಿನ್ನದ ದರ 12,750 ರೂಪಾಯಿ ಏರಿಕೆಯಾಗಿರೋದು. ಈಗ 10 ಗ್ರಾಂ ಚಿನ್ನದ ದರ 1,53,900 ರೂಪಾಯಿ. ಸೊ ನಿನ್ನೆ 10 ಗ್ರಾಂ ಚಿನ್ನಕ್ಕೆ 1,41,150 ರೂಪಾಯಿ ಇತ್ತು. ಇವತ್ತು 1,53,900 ರೂಪಾಯಿ ಆಗಿದೆ. ಅಂದ್ರೆ ಇಲ್ಲಿ 12,750 ರೂಪಾಯಿ ಏರಿಕೆಯಾಗಿದೆ ಅಂತ ಅರ್ಥ. ಚಿನ್ನ ಖರೀದಿಸಬೇಡಿ ಅಂತ ಮೊನ್ನೆಯಷ್ಟೇ ಹೇಳಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಪ್ರಧಾನಿ ಮೋದಿ ಹೇಳಿದ 2 ದಿನಗಳಲ್ಲಿ ಚಿನ್ನದ ದರ ಗಗನಕ್ಕೇರಿದೆ. ಈಗ ಜಸ್ಟ್ ಇಮ್ಯಾಜಿನ್, ಈಗ 12,750 ರೂಪಾಯಿ ಏರಿಕೆಯಾಗಿದೆ ಅಂತ ಅಂದ್ರೆ ಬಂಗಾರ ಮುಟ್ಟೋದಕ್ಕೆ ಸಾಧ್ಯನಾ ಈಗ ಜನ? 1,53,900 ರೂಪಾಯಿ ಆಗಿದೆ ಈಗ 10 ಗ್ರಾಂ ಚಿನ್ನದ ಬೆಲೆ. ಚಿನ್ನದ ದರ ಮತ್ತಷ್ಟು ಏರಿಕೆಯಾಗೋದು ಗ್ಯಾರಂಟಿ. ಚಿನ್ನ ಮತ್ತು ಬೆಳ್ಳಿ ಮೇಲಿನ ಆಮದು ಸುಂಕದಲ್ಲಿ ಭಾರಿ ಏರಿಕೆಯಾಗಿದೆ. ಆಮದು ಸುಂಕ 6% 15% ಏರಿಸಿದ ಕೇಂದ್ರ ಸರ್ಕಾರ. 6% ಈಗ 15% ಕೇಂದ್ರ ಸರ್ಕಾರ ಏರಿಸಿದೆ. ವಿನಿಮಯ ಮೀಸಲು ರಕ್ಷಣೆಗೆ ಸುಂಕ ಏರಿಕೆ ಅನಿವಾರ್ಯ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆಮದು ಸುಂಕ ಏರಿಕೆ ಹಿನ್ನೆಲೆ ಮತ್ತಷ್ಟು ದುಬಾರಿಯಾಗುತ್ತೆ ಬಂಗಾರ. ನೋಡಿ, ಚಿನ್ನದ ದರ ಗಗನಕ್ಕೇರಿಕೆ ಆಗಿರೋದು. ಇವತ್ತಿನ ದರ ಎಷ್ಟಿದೆ? 1,53,900 ರೂಪಾಯಿ ಇದೆ. ನಿನ್ನೆ ದರ ಎಷ್ಟಿತ್ತು? 1,41,150 ರೂಪಾಯಿ ಇತ್ತು. ಸೊ ಈ ನಿಟ್ಟಿನಲ್ಲಿ ಏರಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಇನ್ಮೇಲೆ ಏನಾದರೂ ಮದುವೆ ಮುಂಜೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಂಗಾರ ತೆಗೆದುಕೊಳ್ಬೇಕಂತ ಅಂದರೆ 100 ಸಾರಿ ಯೋಚನೆ ಮಾಡಬೇಕಾಗುತ್ತೆ. ನರೇಂದ್ರ ಮೋದಿ ಅವರು ಮೊನ್ನೆನೇ ಹೇಳಿದರು ಭಾಷಣದಲ್ಲಿ, 1 ವರ್ಷಗಳ ಕಾಲ ಗೋಲ್ಡ್ನ ಖರೀದಿ ಕಡಿಮೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅವ್ರೇನು ಮಾಡಲೇಬೇಡಿ ಅಂತ ಏನಲ್ಲ, ಬಟ್ ಕಡಿಮೆ ಮಾಡಿ ಹಣ ಉಳಿಸ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ರು. ಬಟ್ ಈಗ ಅದರ ನಂತರ ಈಗ ಚಿನ್ನದ ದರ ಗಗನಕ್ಕೇರಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನಿನ್ನೆ ದರ ಎಷ್ಟಿತ್ತು ಮತ್ತು ಇಂದಿನ ದರ ಎಷ್ಟಾಗಿದೆ ಅಂತ ಹೇಳಿ. ನಿನ್ನೆ ದರ 1,41,150 ರೂಪಾಯಿ. ಇವತ್ತಿನ ದರ 1,53,900 ರೂಪಾಯಿ ಏರಿಕೆ ಆಗಿದೆ. ನಿಜಕ್ಕೂ ಕೂಡ ಇದು ಈ ಬಂಗಾರ ಖರೀದಿ ಮಾಡಬೇಕು ಅಂತ ನಿನ್ನೆ ಅನ್ಕೊಂಡವರು ಬೇಡ ಇವತ್ತು ತಗೊಳ್ಳೋಣ ಅಥವಾ ನಾಳೆ ತಗೊಳ್ಳೋಣ ಅಂತ ಅನ್ಕೊಂಡಿರ್ತಾರಲ್ಲ, ಅವರಿಗೆಲ್ಲ ಶಾಕಿಂಗ್ ವಿಚಾರನೇ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ
ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಮೊನ್ನೆ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಮನವಿ ಮಾಡಿಕೊಂಡಿದ್ರು, ಆದಷ್ಟು 1 ವರ್ಷಗಳ ಕಾಲ ಈ ಬಂಗಾರ ಖರೀದಿ ಕಡಿಮೆ ಮಾಡಿ ಅಂತ ಹೇಳಿ. ಅದರ ಬೆನ್ನಲ್ಲೇ ಗಗನಕ್ಕೇರ್ಬಿಟ್ಟಿದೆಯಲ್ಲ ಈ ದರ ಅಂತ. ಹೌದು ಪ್ರಭು, ಏನಂದರೆ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಏನೊಂದು ಇಂಪೋರ್ಟ್ ಡ್ಯೂಟಿ ಅಂದರೆ ಆಮದು ಸುಂಕ ಏನಿದೆ ಅದನ್ನು ಕೇಂದ್ರ ಸರ್ಕಾರ 6% ಇದ್ದಿದ್ದನ್ನು ಈಗ 15%ಗೆ ಏರಿಕೆ ಮಾಡಿದೆ. ಈ ಒಂದು 15%ಅಲ್ಲಿ 10% ಆಮದು ಸುಂಕ ಆದರೆ ಇನ್ನು 5% ಏನಿದೆ ಅದು ಕೃಷಿ ಸೆಸ್ ಅಂತ ಹೇಳ್ಬಿಟ್ಟು ಅದನ್ನು ಏರಲಾಗಿದೆ. ಒಟ್ಟು ಟೋಟಲ್ 15%. ಅಂದರೆ ಈ ಹಿಂದೆ ಇದ್ದಿದ್ದು 6%ಗಿಂತ ಈಗ 15% ಅಂದರೆ ಸರಿಸುಮಾರು 9% ಏರಿಕೆ ಕಂಡಿರೋದ್ರಿಂದ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲೂ ಕೂಡ 10% ಏರಿಕೆ ಕಂಡು ಬರುತ್ತೆ. ಈಗೇನು ಚಿನ್ನ ಮತ್ತು ಬೆಳ್ಳಿ ದರ ಇದೆ 2400 2500 ರೇಂಜಲ್ಲಿ ಓಡಾಡ್ತಿದೆ, ಅದ್ರ ಮೇಲೆ ಮತ್ತೆ 250 ರೂಪಾಯಿ ಹೆಚ್ಚಳ ಕಂಡು ಬರುತ್ತೆ. ಒಟ್ಟು ಟೋಟಲ್ ಆಗಿ ಚಿನ್ನದ ದರದಲ್ಲಿ ಈಗ ಏನು ಪ್ರೆಸೆಂಟ್ ಚಿನ್ನ ಮತ್ತು ಬೆಳ್ಳಿ ದರ ಇದೆ ಅದರಲ್ಲಿ 10% ಏರಿಕೆ ಕಂಡುಬರುವಂಥ ಸಾಧ್ಯತೆ ಇದೆ. ಈ ಕುರಿತಾಗಿ ಈಗಾಗಲೇ ಏನೊಂದು ಪ್ರಧಾನಿ ಮೋದಿ ಅವರು ಈ ಹಿಂದೆನೇ ಘೋಷಣೆ ಮಾಡಿದ್ರು, ಚಿನ್ನ ಮತ್ತು ಬೆಳ್ಳಿ ಖರೀದಿಯನ್ನು ಕಡಿಮೆ ಮಾಡಿ ಆದಷ್ಟು 1 ವರ್ಷದ ಮಟ್ಟಿಗಾದ್ರೂ ಚಿನ್ನ ಮತ್ತು ಬೆಳ್ಳಿ ಖರೀದಿಯನ್ನು ಕಡಿಮೆ ಮಾಡಿ, ಮತ್ತು ಪೆಟ್ರೋಲ್ ಡೀಸೆಲ್ನ ಒಂದು ಬಳಕೆ ಕಡಿಮೆ ಮಾಡಿ ಅಂತ ಹೇಳಿದ್ರು. ಯಾಕೆಂದರೆ ದೇಶದ ಫಾರೆಕ್ಸ್ ರಿಸರ್ವ್ ಅಂತ ಏನು ಕರೀತಾರೆ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್, ವಿದೇಶಿ ವಿನಿಮಯ ಕರೆನ್ಸಿ, ಆ ಒಂದು ಕರೆನ್ಸಿಯನ್ನು ಉಳಿಸ್ಕೊಳ್ಬೇಕು. ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ದರ, ಕಚ್ಚಾ ತೈಲ ದರ ಜಾಸ್ತಿ ಆಗಿರೋ ಹಿನ್ನೆಲೆಯಲ್ಲಿ ವಿದೇಶಗಳಿಗೆ ಭಾರತದ ಏನೊಂದು ಫಾರಿನ್ ರಿಸರ್ವ್ ಡಾಲರ್ನಲ್ಲಿ ಇರುತ್ತೆ, ಫಾರಿನ್ ರಿಸರ್ವ್, ಅದನ್ನು ಬಹುತೇಕ ಹೆಚ್ಚಳ ಮಾಡಿ ಅದನ್ನು ಬಳಸಲಾಗ್ತಾ ಇದೆ. ಈ ಹಿಂದೆ ಏನು $100 ಕೊಡೋ ಕಡೆ ಇವತ್ತು $150 ಕೊಡುವಂಥ ಪರಿಸ್ಥಿತಿ ಎದುರಾಗಿದೆ. ಯಾಕೆಂದರೆ ಅಂತಾರಾಷ್ಟ್ರೀಯ ಒಂದು ಕಚ್ಚಾ ತೈಲ ಮಾರುಕಟ್ಟೆಯಲ್ಲಿ ತೈಲ ದರ ಏರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಈ ಕಾರಣದಿಂದಾಗಿ ಬೆಳ್ಳಿ ಮತ್ತು ಬಂಗಾರ ಇದನ್ನು ಕೂಡ ವಿದೇಶಗಳಿಂದ ಆಮದು ಮಾಡ್ಕೊಳ್ಬೇಕಾಗಿರೋ ಕಾರಣಕ್ಕೆ ಚಿನ್ನ ಮತ್ತು ಬೆಳ್ಳಿಯನ್ನು ದೇಶೀಯವಾಗಿ ಕಡಿಮೆ ಬಳಸಿದ್ರೆ ಆಗ ವಿದೇಶಗಳಿಂದ ಅದನ್ನು ಏನು ಒಂದು ಆಮದು ಮಾಡ್ಕೊತೀವಿ ಆ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಮನವಿ ಮಾಡಿತ್ತು. ಈ ಕಳೆದ 2 ದಿನಗಳಿಂದ ಮನವಿ ರೂಪದಲ್ಲಿತ್ತು. ಇದೀಗ ಅದು ಸುಂಕವನ್ನು ಏರಿಕೆ ಮಾಡೋದ್ರ ಮೂಲಕ ಜನರ ಮೇಲೆ ಒಂದು ರೀತಿಯಾದಂತಹ ತೆರಿಗೆಯ ಒತ್ತಡವನ್ನು ಏರಲಾಗಿದೆ. ಅಂದರೆ ಏನೊಂದು ಚಿನ್ನ ಮತ್ತು ಬೆಳ್ಳಿಯನ್ನು ವಿದೇಶಗಳಿಂದ ಖರೀದಿ ಮಾಡ್ತಾರೆ ದೊಡ್ಡ ಮಟ್ಟದಲ್ಲಿ, ಅವರಿಗೆ ಈ ಆಮದು ಸುಂಕ ಅನ್ವಯಿಸುತ್ತೆ. ಆ ನಂತರ ಅವರು ಅದನ್ನು ಯಾರು ರಿಟೇಲ್ ಆಗಿ ದೇಶೀಯವಾಗಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಖರೀದಿಸ್ತಾರೆ ಗ್ರಾಹಕರ ಮೇಲೆ ಆ ಒಂದು ತೆರಿಗೆಯ ಹೊರೆ ಬೀಳುತ್ತೆ. ಈ ಮೂಲಕ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ 10% ಏರಿಕೆ ಕಂಡು ಬರ್ತಾ ಇದೆ. ಈ ಮೂಲಕ ಚಿನ್ನ ಮತ್ತು ಬೆಳ್ಳಿಯನ್ನು ಯಾರು ಖರೀದಿ ಮಾಡ್ತಾರೆ ಅವರಿಗೆ ಖರೀದಿಯನ್ನು ಕಡಿಮೆ ಮಾಡಲಿ ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ರೀತಿಯಾದಂಥ ಒಂದು ತೆರಿಗೆಯನ್ನು ಏರಿಕೆ ಮಾಡಿದೆ. ಆದರೆ ಯಾರೊಂದು ಬಂಗಾರ ಪ್ರಿಯರಿದ್ದರೂ ಅವ್ರಿಗೆ ನಿಜವಾಗ್ಲೂ ಇದು ಬೇಸರದ ಸಂಗತಿ. ಮತ್ತು ಮದುವೆ ಇನ್ನಿತರ ಶುಭ ಕಾರ್ಯಗಳಿಗೆ ಚಿನ್ನ ಖರೀದಿ ಮಾಡಬೇಕು ಅಂತ ಯಾರು ನಿರ್ಧರಿಸಿದ್ರು ಅವ್ರಿಗಂತೂ ಇದು ದೊಡ್ಡ ಮಟ್ಟದ ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.